ಹಿಂದೇಕಿಂತಹ ದುಶ್ಶಕುನ. ಪ್ರಾತಃ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೀವ್ರ ಸ್ವರದಂತೆ ಕೇಳಿ ಬರುತ್ತಿರುವುದು. ಅದರೊಡನೆ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಗೂಗೆಗಳ ಮಂಗಳ ಸ್ವರವೂ ಮಿಳಿತವಾಯಿತು. ನೋಡುತ್ತಿದ್ದ ಹಾಗೆಯೇ ನೂರಾರು ನಕ್ಷತ್ರಗಳು ಭೂಮಿಗುರುಳಿದವು. ಈ ಎಲ್ಲಾ ನಿಮಿತ್ತಗಳ ಅರ್ಥವೇನು? ಇದರಿಂದ ನನ್ನ ಮಕ್ಕಳಿಗೆ ಯಾವ ಕೇಡು ಸಂಭವಿಸುವುದು? ಹೇ ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಅದನ್ನೇನು ಬರೆದಿರುವೆ ಸ್ವಾಮಿ. ಯಾರು? ಕುಮಾರ, ನಾನು ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿರುವೆನು. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ. ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ನನ್ನ ಸಮೀಪಕ್ಕೆ ಬಾ ಕಂದ. ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಹೇ ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಮಂಗಳವೂ ಆಗದಿರಲಿ. ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವೆನು. ಜನನಿ, ನನ್ನನ್ನು ಆಶೀರ್ವದಿಸುವಮ್ಮ. ಇದೆಂತಹ ಕೆಟ್ಟ ಸುದ್ದಿ ಮಗನೇ. ಯುದ್ಧಕ್ಕೆ ನಿನಗೆ ಆಹ್ವಾನವನ್ನು ಕೊಟ್ಟವರಾರು? ಅಮ್ಮ, ಈ ಭಾವಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ಆತ. ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ತಾಯಿ? ತಿಳಿದಿರುವೆನು. ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನ ಪರಮಾವಧಿ ಎಂದು ಪಾಂಡವರನ್ನೂ ಹೆದರಿಸಲು ನೀನು ಹೂಡಿದ ಆಟವೆಂದು ಭಾವಿಸಿದ್ದೆನು. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಘೋರ ಯುದ್ಧವನ್ನು ಮಾಡುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ, ಯುದ್ಧವು ಮನುಷ್ಯನ ನಾಶ, ಅಮ್ಮ. ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ದುಡುಕಬೇಡ ಕಂದ. ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅಮ್ಮ, ಪಾಂಡವರು ಈ ದರ್ಪಿತ ವಾಕ್ಯಗಳನ್ನು ನಾನು ಕೇಳಿ ಕೇಳಿ ದೇಶದಲ್ಲಿರುವ ತಾಯೇ, 100 ಜನ ವೀರ ಪುತ್ರರನ್ನೆತ್ತ ವೀರ ಮಾತೆ ನೀನು. ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವಳೆ ತಾಯಿ ಜನನಿ. ಯುದ್ಧವು ಕ್ಷತ್ರಿಯರ ಧರ್ಮ ತಾಯೇ. ನಾನು ಆ ಧರ್ಮವನ್ನೇ ಪಾಲನೆ ಮಾಡುವೆನು. ನನಗೆ ಯುದ್ಧಕ್ಕೆ ಆಜ್ಞೆಯನ್ನು ನೀಡುತ್ತಾರೆ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಜನರು ಧರ್ಮದ ಸಲುವಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ. ಲೋಭಜ ಜೀವಂತ ನರಕವಲ್ಲ. ನೀನು ಲೋಭಿಗಸ್ತನಾಗಿ ಪಾಂಡವರನ್ನು ನಾನು ಆ ರೀತಿಯಲ್ಲಿ ಹಿಂಸಿಸಿದೆ. ಧರ್ಮದ ರಹಸ್ಯವನ್ನು ತಿಳಿಯುವ ಇಚ್ಛೆಯಾಗಿದ್ದರೆ ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ವೀರಮಾತೆಯರ ಕಂಬನಿಯೋ ಅಮ್ಮ, ಕುಮಾರ, ವೀರಮಾತೆಯರ ಕಂಬನಿಯೋ ಧರೆಯೋ ಬೀಳ್ದಿತ್ತೊಡೆ. ವೀರಮಾತೆಯರ ಕಂಬನಿಯೋ ಧರೆಯೋ ಬೀಳ್ದಿತ್ತೊಡೆ. ಸುತ್ತಿರೇ ಲೋಕಗಳು ಭಸ್ಮ ಒಪ್ಪುವುದು ಜನನಿ. ಜನನಿ ಅಮ್ಮ, ಮಾತೆಯ ನಿನ್ನ ಮನವನ್ನು ನೋಯಿಸಿದ ಘಾತುಕರನು. ಅಮ್ಮ, ಮಾತೆಯ ನಿನ್ನ ಮನವನ್ನು ನೋಯಿಸಿದ ಘಾತುಕರನು ರಣಧೋಳ್ ಸಳೆ ತಂದು ಅವನ ಶಿರವನ್ನು ಧಾರೆಯಾಗಿ ಕೊಡೆ. ನಿನ್ನ ಮಗನೇ ಅಮ್ಮ. ಪಾಂಡವರು ಅವರು ಮಾಡಿದ್ದು ಧರ್ಮಕ್ಕೆ ಸಮ್ಮತವಾದರೆ ಆ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ ತಾಯೇ, ಧಿಕ್ಕಾರವಿರಲಿ ತಾಯೇ.
ಮಾಡಿದ್ದು ಧರ್ಮಕ್ಕೆ ಸಮ್ಮತವಾದರೆ ಆ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿದ್ದಾರೆ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯನ ಧರ್ಮವಂತಿರಲಿ ತಾಯೇ, ಮಾನವನ ಧರ್ಮವೂ ಕೂಡ ಅಲ್ಲ. ಇಂಥ ಅಪಮಾನ ನನ್ನ ಪತ್ನಿಯಾದ ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ನರ್ತಕಿಗೆ ಆಗಿದ್ದರು ನಾನೇನು ಮಾಡುತ್ತಿದ್ದರು ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ? ಅಮ್ಮ ಪ್ರಾಣ ಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯ ನನಗೆ ಪ್ರತಿಕಕ್ಷಿಯಾಗಿ ನಿಂತಿದ್ದರು. ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧನವನ್ನು ಮಾಡುತ್ತಿದ್ದರು. ಆದರೆ ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದೇನು ತಾಯಿ? ಒಬ್ಬ ಕೈಯಲ್ಲಿ ಹರಿಯದ ಹೇಳಿಯೂ ಕೂಡ ಒಪ್ಪದಂತ ತಾಟಸ್ಥ ಸ್ವಭಾವ. ಅಮ್ಮ ನನಗದಕ್ಕೋಸ್ಕರವಾಗಿ ಆ ಪಾಂಡವರ ಮೇಲೆ ಅಪಾರ ದ್ವೇಷ. ಅವರು ಭರತ ವಂಶದ ಕೊಳಂಕ ಸ್ವರೂಪರು ತಾಯಿ. ಅವರನ್ನು ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆಯೂ ನನಗಿಲ್ಲ. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯಶ್ರುತಿಯಿಂದ ದುಷ್ಕೀರ್ತಿ ಕಲಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ ಜನನಿ. ನಾನದರ ಬಗ್ಗೆ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಹರಸಿ ಯುದ್ಧಕ್ಕೆ ಅಗ್ನಿಯನ್ನು ನೀಡುತ್ತಾನೆ. ನನ್ನ ಆಶೀರ್ವಾದವನ್ನು ನೀನು ಬಯಸುವೆಯಾ ಕುಮಾರ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ಪಾಪಿ, ಯಾವುದೇ ಕಾರಣಕ್ಕೂ ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ. ಹೊರಟು ಹೋಗಿಲ್ಲಿದ್ದ ಪ್ರತಿಷ್ಠಳಾಗಿಲ್ಲ ತಾಯೇ. ನಿನ್ನನ್ನು ಪುನಃ ಬಂದು ಕಾಣುತ್ತೇನೆ. ಹೇ ಪರಮಾತ್ಮ, ತಾಯಿಯ ಹೃದಯವನ್ನದೆಂಥ ವಿಚಿತ್ರ ವಸ್ತುವಿನಿಂದ ನಿರ್ಮಿಸಿರುವೆ. ಈತ ನನ್ನ ಪುತ್ರನು. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆನು. ಆದರೆ ಈಗಿವರು ನನ್ನ ಮಾತನ್ನು ಕೇಳುತ್ತಿಲ್ಲವಲ್ಲ. ಎರಳಿ ಸುತನನ್ನು ಆಶೀರ್ವದಿಸಿ ಕಳಿಸಬೇಕಾಗಿರುವುದು ಮಾತೆಯಾದವಳ ಕರ್ತವ್ಯ. ಕುಮಾರ ಸುಯೋಧನ, ಪುನಃ ಬಂದಿರುವೇನು ತಾಯೇ? ನನ್ನ ಮುಂದೆ ಮೊಣಕಾಲೂರಿ ಕುಳಿತುಕೋ ಮಗನೇ. ಕುಮಾರ, ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತಲೂ ಕಠಿಣವಾಗುವುದು. ಹೋಗು ಮಗನೇ, ರಣರಂಗದಲ್ಲಿ ಹೋರಾಡಿ ಜಯಶಾಲಿಯಾಗಿ ಹಿಂತಿರುಗು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಪ್ರಿಯತನಯ ಶ್ರೇಯೋವಂತನಾಗು, ಪ್ರಿಯತನಯ ಶ್ರೇಯೋವಂತನಾಗು, ಶೇಷ ಜಯನು ನೋಡು ಸುಯಿದಾನಿಯಾಗೆ, ವೀರರಣದಲ್ಲಿ ಜಯಶೀಲನಾಗು. ಶೇಷ ಜಯನು ನೋಡು ಸುಯಿದಾನಿಯಾಗೆ, ವೀರರಣದಲ್ಲಿ ಜಯಶೀಲನಾಗು, ಪ್ರಿಯತನಯ ಶ್ರೇಯೋವಂತನಾಗು, ಪ್ರಿಯತನಯ ಶ್ರೇಯೋವಂತನಾಗು. ಕಾರಣ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತಲೂ ಕಠಿಣವಾಗುವುದು. ಹೋಗು ಮಗನೇ, ರಣರಂಗದಲ್ಲಿ ಹೋರಾಡಿ ಜಯಶಾಲಿಯಾಗಿ ಹಿಂತಿರುಗು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥಾ ಧರ್ಮಸ್ತಥೋ ಜಯ. ಹಾಗಾದರೆ ನನ್ನ ಜಯವು ಖಚಿತ. ತಾಯೇ, ಕ್ಷತ್ರಿಯ ಧರ್ಮವನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಅಮ್ಮ, ನಡೆಯುವುದು ನುಡಿಯುವುದು ಮಡಿಯುವುದು ನಡೆಯುವುದು ನುಡಿಯುವುದು ಮಡಿಯುವುದು ನುಡಿವೆ ಹೊಡವೆ, ನಡೆವೆ ನುಡಿವೆ ಹೊಡವೆ, ಪದವಿ ಇಲ್ಲ ಬುಡೆ
ಮಡಿದು ವೀರ ಸ್ವರ್ಗ. ಆ ಆ, 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 ಕಾಲೋಚಿತವಾದ ಕ್ಷತ್ರಿಯ ಧರ್ಮವನ್ನು ಎಂದಿಗೂ ಬಿಡುವುದಿಲ್ಲ ಜನನಿ. ವಿಜಯ ವಿಜಯ ಜವದೊಳೀಕ್ಷಿಸೈ ಮೆರೆವಿ ರಣಭೂಮಿಯ ಪರಿಯ ವಿಜಯ. ಅರ್ಥ ವಾಸುದೇವ ವಿಜಯ ವಿಜಯ ಜವದೊಳೀಕ್ಷಿಸೈ ಮೆರೆವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿವರ. ಅರ್ಥ ಮಹಾಭೀಕರ ಜಯಧ್ವನಿವರ ಸಹಸ್ರ ಕೃಪಾಣ ಭಯಂಕರ. ಮಹಾಭೀಕರ ಜಯಧ್ವನಿವರ ಸಹಸ್ರ ಕೃಪಾಣ ಭಯಂಕರ. ಮಹಾರಥಿಕ ಬಹುಪದಾಂತಿ ಪರಿರುದ. ಮಹಾರಥಿಕ ಬಹುಪದಾಂತಿ ಪರಿರುತ ಮಹಾಗಾರಿ ಭಟ್ ಸಮಕ್ರಾಂತ ವಿಜಯ ವಿಜಯ ಜವದೊಳೀಕ್ಷಿಸೈ ಮೆರೆವಿ ರಣಭೂಮಿಯ ಪರಿಯ ವಿಜಯ. ಅರ್ಥ ವಾಸುದೇವ ಅಯುತ ನಿವಹಯುತ ತುರುಗ ಗಜ ಸಹಿತ ವಿಭವ ಮುದಿತ. ಅಯುತ ನಿವಾಯುತ ತುರುಗ ಗಜ ಸಹಿತ ವಿಭವ ಮುದಿತ. ಕುಯಿನ ರೋಚಿ ಕುಲ ಮಹಾಬ್ದಿ ನಿಖಿಲ. ಕುಯಿನ ರೋಚಿ ಕುಲ ಮಹಾಬ್ದಿ ನಿಖಿಲ. ಉಪಭರಿತ ಕುರು ವಿಷಯ ಪರಿಗಲಿತ. ದೃಪ ಪರಿತ ಕುರು ವಿಷಯ ಪರಿಗಲಿತ. ಉಪಭರಿತ ಕುರು ವಿಷಯ ಪರಿಗಲಿತ ವಿಜಯ ವಿಜಯ ಜವದೊಳೀಕ್ಷಿಸೈ ಮೆರೆವಿ ರಣಭೂಮಿಯ ಪರಿಯ ವಿಜಯ. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವರ ಚತುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಕೌರವೇಶ್ವರನು ತನಗೆ ಪ್ರಿಯನಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸೌಬಲರಾದನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಆ ಮಕ್ಕಳ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಮುಂದೆ ಕುಳಿತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಒಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರಗೂದಲಿ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕಟವು ಬೆಳಗುತ್ತಿರುವುದು. ಆತನು ನಿನ್ನ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ನಿನಗೆ ವಂದಿಸುವೆನು. ವಾಸುದೇವ, ಈ ಅರ್ಜುನ ಜೀವನದಲ್ಲಿ ಇದೆಯಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ ಹಾ ಇದೇನು ಅರ್ಜುನ ಪತನವೇ ಉತ್ಥಾನವೇ ವಾಸುದೇವ? ಏಕೆ ಏಕೆ ಮಿತ್ರ, ವಾಸುದೇವ. ಏನಾಯಿತು? ಏಕೆ ವಿಚಲಿತನಾಗುತ್ತಿರುವೆ? ವಾಸುದೇವ, ದೇವ ಘನ ಸಮರವಿದು ಉಚಿತವೇ. ದೇವ ಘನ ಸಮರವಿದು ಉಚಿತವೇ. ಇದು ವಿನಾಶವು, ಇದು ಪ್ರಮಾದವಾಗಿ ದೇವ ಘನ ಸಮರವಿದು ಉಚಿತವೇ. ವಾಸುದೇವ, ಒಂದು ಬಳಗಗಳ ಮಂದಿ ಮಾರ್ಬಲಗಳಿಂದ ತುಂಬಿರು ವಂದನಾರ್ಗಳ
ಮಾರ್ಬಲಗಳಿಂದ ತುಂಬಿರುವ ವಂದನಾರ್ಗಳು ನಿಂದೆಯ ನೆನೆಸದೆ ಕೊಂದು ಬದುಕುವೆ, ನಿಂದೆಯ ನೆನೆಸದೆ ಕೊಂದು ಬದುಕುವೆ, ಅಂದದಿ ಚಂದವ ಹೊಂದದೆ ಹೋದು ದೇವ ಘನ ಸಮರವಿದು ಇದು ವಿನಾಶವು ಇದು ಪ್ರಮಾದವಾಗಿ ತಿಳಿಯದೆ ದೇವ ಘನ ಸಮರ ಸಮರವಿದು ಉಚಿತವೇ, ಸಮರವಿದು ಉಚಿತವೇ, ಸಮರವಿದು ಉಚಿತವೇ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲೂ ದಾರುಣವಾದ ಜಾಲೆ, ಬೇಸಿಗೆಯ ಬಿಸಿಲಿಂದ ಬೆಂದ ತಾವರೆಯಂತೆ ಮುಖವು ಶರೀರದಲ್ಲಿ ರೋಮಾಂಚನ ಕಂಪನ ಉಂಟಾಗುತ್ತಿರುವುದು, ನಾಲಿಗೆ ಒಣಗುತ್ತಿರುವುದು, ಗಾಂಡಿವು ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ಪ್ರಾಣವಿಲ್ಲ. ಕೃಷ್ಣ, ನಾನು ನೋಡ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಷ್ಟು ಜನರ ಧಮನಿಗಳಲ್ಲಿ ಈ ಭರತ ವಂಶದ ಪವಿತ್ರವಾದ ರಕ್ತ ಹರಿತಿದೆ ಎಂಬುದನ್ನು ನೀನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ನಾನಿವರನ್ನು ವಧಿಸಲಾರನು. 3 ಲೋಕದ ಸಾರ್ವಭೌಮ ಪದವಿ ಸಲುವಾಗಿಯೂ ನಾನೀ ಗುರುಹಿಂಸೆಗೆ, ಜ್ಞಾತಿ ವಧೆಗೆ ಕೈಯಾಕಲಾರನು ಕೃಷ್ಣ. ನನಗೆ ಈ ಯುದ್ಧವು ಬೇಡವೇ ಬೇಡ ಕೃಷ್ಣ. ಯುದ್ಧವನ್ನು ಹಿಂತಿರುಗಿಸಿ ಮಿತ್ರ. ಇದೇನು ಹೀಗೆ ಹೇಳುತ್ತಿರುವೆ? ಕುತಸ್ತ್ವಾಂ ಕಶ್ಮಲಮಿದೋ ಕುತಸ್ತ್ವಾಂ ಕಶ್ಮಲಮಿದೋ ವಿಷಮೇ ಸಮಪಸ್ಥಿತೋ ಪಾರ್ಥ, ಅನಾರ್ಯ ಜ್ಯೇಷ್ಠಮ ಸ್ವರ್ಗಮೋ ಅನಾರ್ಯ ಜ್ಯೇಷ್ಠಮ ಸ್ವರ್ಗಮ ಅನಾರ್ಯ ಜ್ಯೇಷ್ಠಮ ಸ್ವರ್ಗಮ ಕೀರ್ತಿಕರಮರ್ಜುನ ಅರ್ಜುನ. ಪಾರ್ಥ, ವಾಸುದೇವ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಬಾವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ. ತೆರೆದ ಸ್ವರ್ಗದ ಬಾಗಿಲು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಕಥಂ ಭೀಷ್ಮಂ ಮಹಾನ್ ಸಂಖ್ಯೆ ದ್ರೋಣಂಚ ಮಧುಸೂದನ, ಕಥಂ ಭೀಷ್ಮಂ ಮಹಾನ್ ಸಂಖ್ಯೆ ದ್ರೋಣಂಚ ಮಧುಸೂದನ, ಯಶುಭಿ ಪ್ರತಿಯೋತ್ಸಾನಿ ಪೂಜಾರ ವರಿಸೂದನ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ವಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜ್ಯಹಾರರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಈ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂದು ಬಾಂಧವರ ರಕ್ತದಿಂದ ತೊಯ್ದ ಈ ರಾಜ್ಯ ಭೋಗವನ್ನು ಆಳುವ ಆಸೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ ಕೃಷ್ಣ. ನನಗೆ ಈ ಯುದ್ಧವು ಬೇಡ. ಯಾರನ್ನು ಯಾರೋಧಿಸುವುದು ಮಿತ್ರ? ದೇಹಿನೋಸ್ಮಿನ್ ಯಥಾ ದೇಹೇ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರೋ ಯೌವನಂ ಜರ ವಾಸುದೇವ, ತಥಾ ದೇಹಾಂತರ
ಪ್ರಾಪ್ತಿರ್ಧೀರಸ್ತ್ರಸ್ತ್ರ ನಮಹ್ಯತಿ ತತಾಂ ದೇಹಾಂತರ ಪ್ರಾಪ್ತಿರ್ಧೀರಸ್ತ್ರಸ್ತ್ರ ನಮಹ್ಯತಿ ತತಾಂ ದೇಹಾಂತರ ಪ್ರಾಪ್ತಿರ್ಧೀರಸ್ತ್ರಸ್ತ್ರ ನಮಹ್ಯತಿ ವಾಸಾಂಸಿ ಜೀರ್ಣಾನಿ ನವಾನಿ ದೇಹಿ ನವಾನಿ ದೇಹಿ. ಅರ್ಜುನ, ವಾಸುದೇವ, ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣ ದೇಹದ ನಾಶ, ಅವಿನಾಶಿ ಆತ್ಮದ ಅವಸಾನವಲ್ಲ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯವಾಗಿ ಆಗಬೇಕಾದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನ ಮಾಡು ಪಾರ್ಥ. ವಾಸುದೇವ, ಸಮರದಿ ಸೆನೆ ಸಾಡೆನ ಸಮರದಿ ಸೆನೆ ಸಾಡೆನ ಕೃಷ್ಣ ಸಮರದಿ ಸೆನೆ ಸಾಡೆನ ಸಮರದಿ ಸೆನೆ ಸಾಡೆನ ಕೃಷ್ಣ ಸಮರದಿ ಸೆನೆ ಸಾಡೆನ ಕೃಷ್ಣ ಸಮರದಿ ಸೆನೆ ಸಾಡೆನ. ವಾಸುದೇವ, ಜಾರುತ್ತಿದೆ ಗಾಂಧೀವ, ಸೋಲುತ್ತಿದೆ ಕೈ ಕಾಲು, 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 ಪಥವ ನರಿಯದೆ ಮತಿಹೀನ ನಾನಾದೆ, ಪಥವ ನರಿಯದೆ ಮತಿಹೀನ ನಾನಾದೆ, ಸಮರದಿ ಸೆನೆ ಸಾಡೆನ ಕೃಷ್ಣ ಸಮರದಿ ಸೆನೆ ಸಾಡೆನ ಕೃಷ್ಣ ಸಮರದಿ ಸೆನೆ ಸಾಡೆನ ಸಮರದಿ ಸೆನೆ ಸಾಡೆನ ಸಮರದಿ ಸೆನೆ ಸಾಡೆನ. ಏನು ಹೇಳಲು ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲೂ ದಾರುಣಜ್ವಾಲೆ. ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಚಿತವಾಗಿರುವು. ನಾನು ಹೇಡಿಯಲ್ಲ, ಪಾಪ ಪೀಡಿತ ಯುದ್ಧಮುಖನಾಗಿರುವನು. ಹೇಳು ಹೇಳು, ಈ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ ಕೃಷ್ಣ? ಇರುವುದು ಪಾರ್ಥ. ಸಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀವು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನ ನೆನೆಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನು ನಿಂದಿಸುವರು. ಆದ್ದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು.
ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕ್ರಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಮಹಾಮಹಿಮ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಹೊಂದುವೆ ಪಾರ್ಥ. ವಾಸುದೇವ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕ್ರಮವೇನು? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು, ನನಗೆ ಅವುಗಳ ನೆನಪಿರುವುದು. ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವಾಗುವುದು, ಆಗ ಈ ಭೂಮಿಯಲ್ಲಿ ನಾನು ಜನ್ಮಗ್ರಹಣ ಮಾಡುವೆನು. ದುಷ್ಟರ ನಾಶ, ಸಜ್ಜನರ ಪಾಲನೆ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸುಧಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ ಯುಗೇ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ, ದರಿದ್ರೆನಿಸಿ ವಿಶ್ವ ಪ್ರಪಂಚವನ್ನೇ ಧಾರಣ ಮಾಡಿರುವುದು. ಜಲರೂಪದಿಂದ ಪ್ರಾಣಿಗಳಿಗೆ ಶಕ್ತಿಯನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವನು. ಮನೋ, ಬುದ್ಧ, ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠವು, ಸರ್ವಾಂತರ್ಯಾಮಿಯಾದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಯ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿರುವ. ನಾನು ನೀರಿನಲ್ಲಿ ರಸಾತ್ಮಕನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಿಂದ ಓಂಕಾರವು ನಾನು. ಮನುಷ್ಯರಿನ ಪೌರುಷವೂ ನನ್ನದು. ಸಮಸ್ತ ಭೂತಗಳ ಆದಿಕಾರಣನೂ ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ರುದ್ರರಲ್ಲಿ ಶಂಕರನು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದನ್ನು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುತ್ತಿರುವವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಹೃದಯದ ಮೋಹವು ನಾಶವಾಯಿತು, ಹೃದಯದ ಅಂಧಕಾರ ಹೊರೆಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುವ ವಾಸುದೇವ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರು ನಾನು ಒಂದೇ ಸಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆ. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸಿರುವೆ. ಇದೋ ನೋಡು ನನ್ನ ವಿಶ್ವರೂಪವನ್ನು. ಎಂತಹ ಭಯಾನಕ ರೂಪ! ಮಾನವ ಚಕ್ಷುಗಳಿಂದ ನೋಡಲಾರದ ಪ್ರಭು. ಕಾಲುಗಳು ಹದುತ್ತಿರುವುದು, ನಾಲಿಗೆ ಒಣಗುತ್ತಿರುವುದು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ಗೋಪಿಕಾವಲ್ಲಭ, ನಿನ್ನ ಲಲನಾಚಿತ್ತ ರಂಜಕವಾದ ಸುವಾಸವನನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಳೆಬ್ಬಿಸುವ
ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರು ವಾಸುದೇವ. ಭಯವನ್ನು ಬಿಡು ಪ್ರಾಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ನಿಶ್ಚಲವಾಗಿ ನಡೆಯುವಂತೆ ನಿನ್ನ ಹೃದಯವು ಶಾಂತವಾಗದಿಲ್ಲ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ದಡವನ್ನು ಸೇರಿಸಲು ನಾನು ಕರ್ಣಾಧರನಾಗಿ ನಿಂತಿರುವೆನು. ಚಿಂತೆಯನ್ನು ಬಿಡು ಪಾರ್ಥ, ಯುದ್ಧವನ್ನು ಪ್ರಾರಂಭಿಸು. ಜಯಶೀಲಿಯಾಗಿ ಪ್ರಾರ್ಥ. ತ್ವಮಾದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇದ್ಯಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ದತ್ತಂ ವಿಶ್ವಮನಂತರೂಪಂ. ತಗದಗಿಸುವುದು ತಳಮಳಿಸುವುದು ತಗದಗಿಸುವುದು ತಳಮಳಿಸುವುದು ಏನೋ ಏನೋ ಅದು ಕಾಲುಗಳು ಜಗರು ತಲೆ ಹೋದು ಅದು ಕಾಲುಗಳು ಜಗರು ತಲೆ ಹೋದು ಚದುರ ಭೀಷ್ಮನ ನೆನದು ಚದುರ ಭೀಷ್ಮನ ನೆನದು ಯಾಕೋ ಏನೋ ನನ್ನ ಮನವು ಏಕೋ ಏನೋ ನನ್ನ ಮನವು ತಗದಗಿಸುವುದು ತಳಮಳಿಸುವುದು ಏಕೋ ಏನೋ. ವಸಂತದ ಪರಿಸ್ಥಿತಿಯಲ್ಲಿ ಆಕಸ್ಮಿಕವಾಗಿ ನನ್ನ ಮನಸ್ಸು ಬೇಸರಗೊಂಡಿರುವುದು ಏಕೆ? ರಣಕ್ಷೇತ್ರದ ಪಲಾಯನವನ್ನು ಮಾಡಲು ಕಾಲುಗಳು ತವಕುತ್ತಲ್ಲಿರುವುದು. ಎದುರಿಗೆ ನಿಂತ ಈ ತರುಣ ರಸಿಕರನ್ನು ನೋಡಿದರೆ ಹೆಂಗಸಿನಿಗೆ ಲಜ್ಜೆಯಿಂದ ತಲೆಬಾಗಬೇಕು. ಸಶಾಸ್ತ್ರಗಳು ಕೈಗಳಿಗೆ ಕಠಿಣವಾಗಿ ತೋರುತ್ತಿರುವುದು. ವೀರನಂತೆ ಸುಶಾಸ್ತ್ರಗಳು ಕೈಗಳಿಗೆ ಕಠಿಣವಾಗಿ ತೋರುತ್ತಿರುವುದು. ಕವಚವನ್ನು ಕಿತ್ತೊಗೆದು ಸುಮಾಚಕವನ್ನು ತೊಟ್ಟು ಆ ಶಾಸವನ್ನು ತೊಟ್ಟು ವೀರಂತೆ ಕಾದು ಬದಲು ಯಾರಿಗಂತೆ ಅಂತಃಪುರದ ಪುಷ್ಪವನದಲ್ಲಿ ಸೇರಲು ವಿಚಾರಿಸುವೆನು. ಈ ವಿಚಿತ್ರ ಪರಿವರ್ತನೆಗೆ ಕಾರಣವೇನು? ಓಹೋ, ಆಗಲೇ ಪ್ರಾರಂಭವಾಗಿರುವುದು. ಉತ್ತೇಜಕವಾದ ಮಾತುಗಳಿಂದ ಇವನ ಪೂರ್ವ ಸ್ಮೃತಿಯನ್ನು ಎಚ್ಚರಗೊಳಿಸಿ ಈ ರಣಯಜ್ಞದ ಮಹಾಬಲಿಯನ್ನು ಮುಗಿಸುವೆ. ಏಕೆ ಶಿಖಂಡಿ, ಏಕೆ ಯುದ್ಧರಂಗದಿಂದ ಎದರಿ ಓಡುವಂತಿದೆ? ಇಲ್ಲ, ನಾನು ಓಡುವುದೇ ಇಲ್ಲ. ನಿನ್ನ ಮನಸ್ಸಿನ ಪರಿವರ್ತನೆಗಳನ್ನು ನಾನು ಬಲ್ಲೆನು ರಾಜಪುತ್ರ. ಚರ್ಮಗತವಾದ ಈ ನಿನ್ನ ಪೌರುಷವು ಈ ರಣದುಂದುಬಿಯ ತೀವ್ರ ಧ್ವನಿಗೆ ಬೆದರಿಗಿ ತಲೆಮರೆಸಿಕೊಂಡಿತಲ್ಲವೇ? ಪಾಪ ಪಾಪ, ಅದಕ್ಕೆ ನೀನೇನು ಮಾಡಬಲ್ಲೆ? ನಿನ್ನ ಪುರುಷ ದೇಹದಲ್ಲಿ ಹತಾಶಳಾದ ಅಂಬೆಯ ಅಪೌರುಷ ಆತ್ಮವು ಪ್ರತಿಷ್ಠಿತವಾಗಿರುವುದು. ಅಂಬೆ ಯಾರು? ಅಂಬೆಯು ಭೀಷ್ಮನ ಪ್ರಣಯಿನಿ. ಏಕೆ ನೆನಪಾಗಲಿಲ್ಲವೇ? ಅಂಬೆ, ಅಂಬಿಕೆ, ಅಂಬಲಾಂಬಿಕೆ ಎಂಬ ನೀವು 3 ಜನ ಸಹೋದರಿಯರು. ಸ್ವಯಂವರದಲ್ಲಿ ಭೀಷ್ಮನು ಅವರನ್ನು ಅಪಹರಿಸಿ ಹಸ್ತಿನಾವತಿಗೆ ತಂದನು. ಅಂಬಿಕೆ, ಅಂಬಲಾಂಬಿಕೆಯರ ವಿಚಿತ್ರ ವೀರ್ಯದಿಂದ ಪಾಣಿಗ್ರಹಣ ಮಾಡಿದರು. ಅಂಬೆಯು ಭೀಷ್ಮನಲ್ಲಿ ಅನುರಕ್ತಳಾಗಿ ತನ್ನನ್ನು ಒರಿಸುವಂತೆ ಬಹುವಾಗಿ ಬೇಡಿಕೊಂಡಳು.
ಪ್ರತಿಜ್ಞಬದ್ಧನಾಗಿದ್ದ ಭೀಷ್ಮನು ಅದಕ್ಕೆ ಸಮ್ಮತಿಸಲಿಲ್ಲ. ಹತಾಶಳಾದ ಅಂಬೆಯು ಮಹಾದೇವನನ್ನು ಕುರಿತು ತಪಸ್ಸನ್ನಾಚರಿಸಿ ಜನ್ಮಾಂತರದಲ್ಲಿ ಸ್ತ್ರೀಯಾಗಿ ಹುಟ್ಟಿ ಪುರುಷ ದೇಹದಿಂದ ಆ ಭೀಷ್ಮನನ್ನು ವಧಿಸುವಂತೆ ವರವನ್ನು ಪಡೆದಳು. ಆ ಅಂಬೆಯೇ ಈಗ ಈ ಶಿಖಂಡಿ. ನಿಲ್ಲಿಸು ಪ್ರಹ್ಲಾದ. ಈ ಅಂಧಕೃಪದಲ್ಲಿ ಇಂಚಿನ ಆರೋಪವನ್ನು ತರಲೇಕೆ? ಅಂಬೆಯು ಸತ್ತಳು. ಅಂಬೆಯ ಯಾವ ಲಾಭವೂ ಇರುವುದಿಲ್ಲ. ಅಂಬೆಯು ಸಾಯಲಿಲ್ಲ, ಬದುಕಿರುವಳು. ಅವಳ ಆತ್ಮವು ಭೀಷ್ಮನ ಮರಣವನ್ನು ಹಾರೈಸುತ್ತಿರುವುದು. ನಿನ್ನ ಶಪಥವು ನೆನಪಿನಲ್ಲಿರಲಿ ರಾಜನಂದಿನಿ. ನಿನ್ನ ಸುಖದ ಕನಸುಗಳನ್ನು ಭಂಗ ಮಾಡಿ ಯೌವನದ ಆನಂದ ಸುದೆಯಲ್ಲಿ ವಿಷವನ್ನು ತುಂಬಿದ ಆ ಘಾತುಕನನ್ನು ಕ್ಷಮಿಸುವೆಯಾ? ಆ ಘಾತುಕನನ್ನು ಕ್ಷಮಿಸುವೆಯಾ? ಅಂಬೆಯು ಭೀಷ್ಮನ ಪ್ರಣಯಿನಿ. ಸ್ವಯಂವರದಲ್ಲಿ ಅವಳು ವಿಫಲವಾದವಳು. ಪ್ರೇಮನ ಪ್ರಯಾಸದಿಂದ ಹಿಂಸೆ ಅಲ್ಲ, ತ್ಯಾಗ. ಓಹೋ, ಬಲಾತ್ಕಾರದಿಂದ ಅಪಹರಿಸುವುದು ಸ್ವಯಂವರವೆಂದು? ತಾನಾಗಿ ಕಾಮಿಸಿ ಬಂದ ಹೆಣ್ಣನ್ನು ತ್ಯಜಿಸುವುದು ಪುರುಷದ ಲಕ್ಷಣವು? ನಾರಿಯು ಎಲ್ಲವನ್ನೂ ಸಹಿಸಬಲ್ಲಳು, ಆದರೆ ತನ್ನ ಅಭಿಮಾನಕ್ಕೆ ಎಷ್ಟು ಕುಂದಾದರೂ ಅದನ್ನವಳು ಸಹಿಸಲಾರಳು. ಭೀಷ್ಮನು ನಿನ್ನ ಪ್ರಣಯವನ್ನು ಮಾತ್ರವಲ್ಲ, ನಿನ್ನ ಸ್ತ್ರೀ ತತ್ವವನ್ನೇ ನಿರಾಕರಿಸಿದನು. ದೇಹದ ವಿಕ್ರಯದಿಂದ ಜೀವಿಸುವ ಗಣಕೆಯಂತೆ ನೋಡಿಕೊಂಡನು. ನೀನು ಭೀಷ್ಮನ ಪ್ರಣಯಿನಿಯಲ್ಲ, ಕೃತದಾಸಿ, ಪರಿತಟ್ಟ ವೇಶ್ಯೆ. ಸ್ವಯಂವರಕ್ಕಾಗಿ ಬಂದಿದ್ದ ರಾಜಾದಿರಾಜರ ಸಮ್ಮುಖದಲ್ಲಿ ನಿನ್ನನ್ನು ಅಪಹರಿಸಿ ಲೋಕದ ದೃಷ್ಟಿಯಲ್ಲಿ ನಿನ್ನ ಕನ್ನ ಭಾಗ್ಯವನ್ನೇ ಕಳೆದು ಕರುಣಾಹಿತನಾಗಿ ತ್ಯಜಿಸಿದನು. ರಾಜಾದಿರಾಜರ ಮಸ್ತಕವನ್ನು ಅಲಂಕರಿಸುವ ಈ ಮನೋಹರ ಪುಷ್ಪವನ್ನು ಕಾಡು ಹೂವಿಗಿಂತಲೂ ತುಚ್ಛವಾಗಿ ಮಾಡಿದನು. ರಾಜನಂದಿನಿ, ನಿನ್ನ ಧಮನಿಗಳಲ್ಲಿ ಕ್ಷತ್ರಿಯ ರಕ್ತವು ಹರಿಯುತ್ತಿಲ್ಲವೇ? ಹೇಳು, ಎದ್ದೇಳು, ನಿನ್ನ ಶಪಥವನ್ನು ಪೂರ್ಣ ಮಾಡು. ಮಹಾದೇವನಿಂದ ಪಡೆದ ವರದಿಂದ ಆ ಭೀಷ್ಮನು ನಿನ್ನಿಂದ ಪರಾಜಿತನಾಗುವನು. ಭಾರ್ಗವ ವಿಜಯಿಯಾದ ಭೀಷ್ಮನ ಪರಾಜಿತನಾಗುವ ಯಶಂ ಪುಷ್ಪವು ನಿನ್ನ ಮುಡಿಯನ್ನೇರಲು ಕಾದಿರುವುದು. ಏಳು ಶಿಖಂಡಿ, ನಿನ್ನ ಶಪಥವನ್ನು ಪೂರ್ಣ ಮಾಡು. ನೀನು ಯಾರು ಸೇನಾನಿ? ಮಹಾವೇಶದಿಂದ ಕ್ಷಣ ಕಾಲ ನನ್ನನ್ನು ಕರ್ತವ್ಯ ತಿಳಿದಿದ್ದೇವೆ ಯಾಕೆ? ಅಂಬೆಯ ಆತ್ಮವನ್ನು ಧ್ಯಾನಗೊಳಿಸುತ್ತೇವೆ ಯಾಕೆ? ಈ ಪ್ರಣಯಿನಿ ಆತ್ಮದೊಳಗೆ ಸೇರಿಸು, ಆಗ ನಮ್ಮ ಪ್ರಣಯಕ್ಕೆ ಯಾವ ಅಡ್ಡಿಯೂ ಬರುವುದಿಲ್ಲ. ಅಂಬೆಯು ಶಪಥವು ಯಾವಾಗಲೂ ವಿಫಲವಾಗದು. ಈಗ ಕುರುಕ್ಷೇತ್ರದ ರಣಯಜ್ಞವು ಪ್ರಾರಂಭವಾಗುವುದು. ಸುಯೋಧನ, ಹಿಂದೆ ನಿನ್ನ ಪದನ. ಇಂದು ನಿನ್ನ ಪರೀಕ್ಷೆ ಅರ್ಜುನ. ನೋಡು ಭೀಷ್ಮನ ಪ್ರಣಯಾಂತಕ ಮೂರ್ತಿಯನ್ನ. ಉತ್ತರ ಕುಮಾರನು ಹತನಾದನು. ಐರಾವತ ಶ್ವೇತ್ಯಾದಿ ಮಹಾರಥಿಕರು ಪರಾಜಿತರಾದರು. ನಾಯಕನನ್ನು ಕಳೆದುಕೊಂಡ ಹಿಂದಿನಂತೆ ನಮ್ಮ ಸೈನಿಕರು ಚಂದ್ರ ದಿಕ್ಕಿಗೆ ಓಡುತ್ತಿರುವರು. ಇನ್ನು ಸಮಯವಿಲ್ಲ. ಅಸ್ತ್ರಗಳನ್ನು ಉಡುಪಾರ್ಥ ಭೀಷ್ಮನನ್ನು ವಧಿಸು. ಈ ಬಾಲಕನ ಅಭಿನಯವನ್ನು ಕ್ಷಮಿಸು. ಯುದ್ಧ ಕಾತರನಾದ ನಿನ್ನ ಸಮ್ಮುಖದಲ್ಲಿ ಇದೆನ್ನ ಉಪಹಾರ. ಪಡಪಡ ಕೆಡುಕರ ಪಿಡಿಯುತ್ತ ಕೊಲ್ವೆ, ದುರುಳ ಪಾಂಡವರ ರಣದೋರ್ಜಿಲ್ವೆ. ದುರುಳ ಪಾಂಡವರ ರಣದೋರ್ಜಿಲ್ವೆ, ಓಡುತ್ತಲಿಯರೋ ರಣ ಏಡಿಗಳು. ಓಡುತ್ತಲಿಯರೋ ರಣ ಏಡಿಗಳು. ಭೀಷ್ಮನ ಎದುರು ನಿಲ್ಲುವರಾರೋ. ಜೈ! ಎಲ್ಲರೂ ರಣಹೇಡಿಗಳು. ಭೀಷ್ಮನ ಸಮ್ಮುಖದಲ್ಲಿ ದೃಢ ಹಸ್ತದಿಂದ ಬಿಲ್ಲನ್ನಿಡಿಯಬಲ್ಲವರಾರೂ ಇಲ್ಲ.
ಕುರುಕ್ಷೇತ್ರದ ರಕ್ತದ ನದಿಯಲ್ಲಿ ನಡೆದಾಡಿ ಅಲೆದಾಡಿ ಹುಡುಕಾಡಿದನು. ಮೃತ್ಯುವಿನ ಅಂತಿಮ ಆವೇಶದಿಂದ ಉತ್ತೇಜಿತನಾಗಿ ಸೈನ್ಯವನ್ನೆಲ್ಲ ಹರಿಸಿದನು. ಈ ಭೀಷ್ಮನನ್ನು ವಧಿಸುವ ವೀರನು ಒಬ್ಬನಾದರೂ ದೊರೆಯಲಿಲ್ಲ. ಇಂದೇನು ಭರತ ವರ್ಷವು ನಿರ್ವೀರ್ಯವಾಯಿತೆ? ಸಾವಧಾನ ಗಾಂಗೇಯ. ಯದುಪತಿ ಅರ್ಜುನನು ಸಾರಥಿಯಾಗಿರುವವರೆಗೆ ಪಾಂಡವರು ಅಜೇಯರು. ಎಂತಹ ಮಹಿಮಾಮಯವಾದ ದೃಶ್ಯವಿದು. ನರನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ ಅಸ್ಥಿರವಾದ ಜಗತ್ತಿನೊಡನೆ ಸ್ಥಿರವಾದ ದೈವೀ ಸಮ್ಮಿಲನ. ಜೀವನ ಸಂಗ್ರಾಮದಲ್ಲಿಯೂ ಹಾಗೆ ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರಿಯಾಶ್ವಗಳನ್ನು ಅನಶ್ವರ ಮಾಡಿ ಆತ್ಮ ನಡೆಸುವನು. ಧನ್ಯ ಜನಂಜಯ, ಧನ್ಯ. ಆದರೆ ಈ ಯುದ್ಧದಲ್ಲಿ ನಿನಗೆ ನಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ತಾತ, ಈ ಬಾಲಕನ ಅಭಿನಯವನ್ನು ಕ್ಷಮಿಸು. ಯುದ್ಧ ಕಾತರನಾದ ನಿನ್ನ ಸಮ್ಮುಖದಲ್ಲಿ ಇದೆನ್ನ ಉಪಹಾರ. ಈ ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢ ಹಸ್ತದಿಂದ ಹಮ್ಮನ್ನು ಬಿಡು. ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ನನ್ನನ್ನು ಈ ಗುರುಬದಿಗೆ ಪ್ರಚೋದಿಸಬೇಕೆ ಕೃಷ್ಣ? ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ. ತಾತನ ಮೇಲೆ ಅಸ್ತ್ರ ಪ್ರಯೋಗ ಮಾಡುವ ಇಚ್ಛೆಯೂ ನನಗಿಲ್ಲ. ಕೃಷ್ಣ, ಬೆಂಕಿಯನ್ನು ಹೊತ್ತಿಸದೆ ಘಾತಕ ಕೆಲಸವನ್ನು ಮಾಡಲು ಇಲ್ಲಿ ಬಂದೆಯಾ? ಪಾಂಡವರನ್ನ ಯಜ್ಞ ಪಶುಗಳಂತೆ ಹಿಡಿದು ತಂದು ಈ ಕುರುಕ್ಷೇತ್ರದ ಬಲಿಪೀಠದಲ್ಲಿ ನನ್ನ ಬಾಣಗಳಿಗೆ ಬಲಿ ಕೊಡುವುದೇ ನಿನ್ನ ರಾಜ ಪರಾಕಾಷ್ಠೆ ಎಂದು ತೋರುವುದು. ಕೇಳು, ಇಂದಾರಿಗೂ ಉಳಿವಿಲ್ಲ. ಈ ಭಾರ್ಗವಿ ವಿಜಯಿ ಭೀಷ್ಮನಿಂದು ದುರ್ಯೋಧನನನ್ನು ಅಜಾತ ಶತ್ರುವನ್ನಾಗಿ ಮಾಡಲು ಶಪಥಗೈದಿರುವನು. ನಿನ್ನ ಇಷ್ಟ ದೈವದನ್ನು ಸ್ಮರಿಸಿಕೋ ಧನಂಜಯ. ವಾಸುದೇವ, ಶಕ್ತಿ ಇದ್ದರೆ ನಿನ್ನ ಗೆಳೆಯನನ್ನು ರಕ್ಷಿಸು. ನನ್ನ ದೇಹವು ಜರ್ಜರಿತವಾಗುತ್ತಿರುವುದು. ಅರ್ಜುನ, ನೀನಿಂತಹ ಕಾಪುರುಷನೇ. ಹೋಗು, ನಿನ್ನ ಸಹಾಯವೂ ಬೇಡ, ನನಗೆ ಬೇಡ. ಈ ದಿನ ಕೃಷ್ಣ ಪ್ರಸುಪ್ತ ಶಕ್ತಿಯು ಜಾಗೃತರಾಗಿ ಕುರುಕ್ಷೇತ್ರದಲ್ಲಿ ನವಪ್ರಳಯವನ್ನೇ ಸೃಷ್ಟಿಸುವುದು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು. ಶಾಂತನಾಗು ಮಹಾವೀರ. ಮಾಧವ, ಭಕ್ತನಾದ ಸುಧಾಮನಿಗೆ ಮುಕ್ತಿ ನೀಡೋ ಪರಂಧಾಮ. ಭಕ್ತನಾದ ಸುಧಾಮನಿಗೆ ಮುಕ್ತಿ ನೀಡೋ ಪರಂಧಾಮ. ಭಕ್ತಿ ಶಕ್ತಿ ಮುಕ್ತಿ ಇಟ್ಟು ಉದ್ಧರಿಸುವ ದಿವ್ಯ ನಾಮ. ಭಕ್ತಿ ಶಕ್ತಿ ಮುಕ್ತಿ ಇಟ್ಟು ಉದ್ಧರಿಸುವ ದಿವ್ಯ ನಾಮ. ಹರಿವೋ 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 ಹರಿವೋ. ಸುರರು ತಮ್ಮ ಉಡಿವೆಗಾಗಿ ನಿತ್ಯ ಭಜಿಪ ದಿವ್ಯ ನಾಮ. ಸುರರು ತಮ್ಮ ಉಡಿವಿಗಾಗಿ ನಿತ್ಯ ಭಜಿಪ ದಿವ್ಯ ನಾಮ. ಶರಣರೆಲ್ಲ ಒಂದು ಗೂಡಿ ಶರದಿ ಮುಡಿಗೆ ಭಜಿಪ ನಾಮ. ಶರಣರೆಲ್ಲ ಒಂದು ಗೂಡಿ ಶರದಿ ಮುಡಿಗೆ ಭಜಿಪ ನಾಮ. ಹರಿವೋ 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 ಹರಿವೋ. ಮಾಧವ, ನನ್ನ ಮನೋಭೀಷ್ಟವನ್ನು ಪೂರ್ಣ ಮಾಡು. ಚಕ್ರಪಾಣಿ, ನಿನ್ನ ಆವೇಗವನ್ನು ನಾನು ಅಭಿನಂದಿಸುವೆನು. ಈ ದೇವವ್ರತ ಭೀಷ್ಮನ ಕೀರ್ತಿ ಜ್ಯೋತಿಯು ನಿನ್ನ ಚಕ್ರದ ಜ್ವಲಂತ ಮಾಲೆಯಿಂದ ಪರಿವೇಷಿತವಾಗಿ 3 ಲೋಕಗಳಲ್ಲಿಯೂ ದ್ವಿತೀಯ ಸೂರ್ಯನಂತೆ ಬೆಳಗಲಿ. ನನ್ನನ್ನು ಸನ್ಮಾನ ಮಾಡು ಪ್ರಭು. ನಾನು ಬಯಸಿದ್ದು ಇಂಥ ಮರಣವನ್ನೇ. ಭಕ್ತನು ತಲೆಬಾಗಿ ನಿಂತಿಯನು. ಯಾವ ಚರಣಗಳ ಸ್ಪರ್ಶದಿಂದ ನನ್ನ ತಾಯಿಯಾದ ಜಾಹ್ನವಿಯ ಪವಿತ್ರ ಪಾವನೆ ಎನಿಸಿದಳು, ಅದೇ ಪದೇ ಪ್ರಾಂತದಲ್ಲಿ ನನ್ನ ಚಿನ್ನ ಮುಂಡಕ್ಕೆ ಆಶೆಯನ್ನು ಕೊಡು. ನನ್ನ ಯುದ್ಧ ತೃಷಿಯನ್ನು ಶಾಂತ ಮಾಡು ಪರಮಾತ್ಮ. ಶಾಂತನಾಗು ಮಹಾವೀರ. ನೀನು ಈ ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡುವುದಿಲ್ಲ ಎಂಬ ನಿನ್ನ ಶಪಥವನ್ನು ಮರೆಯಬೇಡ. ನೀನು ಪಾಂಡವರ ಏಕಮಾತ್ರ ಗತಿ. ಇಂದಿನ ಯುದ್ಧದಲ್ಲಿ ಶಪಥ ಮಾಡುವೆನು. ಈ ಯುದ್ಧದಲ್ಲಿ ಭೀಷ್ಮನ ಪರಾಜಯ ಖಂಡಿತವೆಂದು ತಿಳಿ. ಅರ್ಜುನ, ಭೀಷ್ಮನ ನಾಶಕ್ಕಾಗಿ ಈ ಶಿಖಂಡಿ. ಯಾರಿದು? ಈ ಬಾಲಕನ ವರ್ತನೆಯಿಂದ ನನ್ನ ಹೃದಯವು ಕಂಪಿಸುತ್ತಿರುವುದೇಕೆ? ಇವನ ತೀಕ್ಷ್ಣ ದೃಷ್ಟಿಯು ಮಿಂಚಿನ ಅಂಧಕಾರವನ್ನು ಭೇದಿಸಿ ಬಹುದಿನಗಳ ಹಿಂದಿನ ದುಃಖಮಯ ಘಟನೆಗಳನ್ನು
ನೆನಪಿಗೆ ತರುವುದೇಕೆ? ಅಂಬೆ ಅಂಬೆ ನನ್ನಿಂದ ಪರಿತಕ್ತಳಾದ ಕಾಶಿರಾಜನ ಮಗಳು, ಪ್ರಣಯದಲ್ಲಿ ಹತಾಶಳಾಗಿ ಕಣ್ಣೀರಿನ ಕೋಡಿಯಿಂದ ದೇಹವನ್ನು ಸವಿಸಿದ ನಾರಿ, ಪ್ರಣಯದಲ್ಲಿ ಹತಾಶಳಾಗಿ ಕಣ್ಣೀರಿನ ಕೋಡಿಯಿಂದ ದೇವಿಸಿದ ನಾರಿ, ನಿನ್ನ ದೇಹವು ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಿನಲ್ಲಿ ವಿಷ, ಹೃದಯದಲ್ಲಿ ಈ ಭೀಷ್ಮನನ್ನು ವಧಿಸುವ ಉತ್ಕಟ ಹೆಚ್ಚೆ. ಓ ದೇವರಥ, ಪ್ರಾಣವಲ್ಲಭ, ಬ್ರಹ್ಮಚರ್ಯದ ದೇಶದ ಪಂಜರದಲ್ಲಿ ಬಂಧತನಾದಿದ್ದ ನನ್ನನ್ನು ಪ್ರಣಯ ಯುವಕನಾದ ಭೀಷ್ಮನ ಆತ್ಮವನ್ನು ವಧಿಸಿ ಅವನ ಆತ್ಮನನ್ನು ವಧಿಸಿ ನಾನು ಸಾಯುವೆನು. ವಾ ಹೃದಯೇಶ್ವರ, ನಾನು ನಿನ್ನನ್ನು ವಧಿಸಿ ನಾನು ಸಾಯುವೆನು. ಇಷ್ಟೊಂದು ವಂಚನೆಯ ವಾಸುದೇವ, ಈ ಭೀಷ್ಮನ ಬಾಣಗಳಿಗೆ ಎದುರಿ ಈ ನಪುಂಸಕನಿಗೆ ಶರಣ ಹೋದೆಯ. ಇನ್ನು ಅಭಿಸಂಧಿಯು ಫಲಿಸಲಿ. ಈಗೋ ನನ್ನ ಮರಣವು ಅಗತ್ಯವಾದರೆ ಈ ಅಸ್ತ್ರಗಳನ್ನು ಇಲ್ಲೇ ತ್ಯಾಗ ಮಾಡುವನು. ಈ ಭೀಷ್ಮನು ಸ್ತ್ರೀಯರು ಮತ್ತು ನಪುಂಸಕರ ನಡುವೆ ನಿಲ್ಲುವುದೂ ಇಲ್ಲ. ನಡೆ ಸಾರಥಿ, ರಥವನ್ನು ಹಿಂದಿರುಗಿಸು. ಶಿಖಂಡಿ, ಬೆದರಬೇಡ ವತ್ಸ, ತೆಗೆದುಕೋ ಈ ಮಂತ್ರಪೂರಿಸಿತವಾದ ಮಹಾದಿವ್ಯಾಸ್ತ್ರವನ್ನ, ಭೀಷ್ಮನನ್ನು ವಧಿಸು. ಹತನಾದೆನು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಪೂರಿತವಾದ ದಿವ್ಯಾಸ್ತ್ರ. ವಂಚನೆಯ ಮೇಲೆ ಕೂಟ ಯುದ್ಧದ ಮಹತ್ಪಾಪ. ನಾನು ಈ ನಿಂದೇನು ಸಹಿಸಲಾರೆನು. ಅರ್ಜುನ, ಸುಮ್ಮನೆ ನೋಡುತ್ತಿರುವ ಏಕೆ? ಭೀಷ್ಮನು ಆಹತನಾಗಿ ಭೂಮಿಗೆ ಹುಳುತ್ತಿರುವನು. ಅವನ ದೇಹವು ಭೂಮಿಯಲ್ಲಿ ಉಳಲಾಗದು. ಶಿವವೀರ ಶಿಖಾಮಣಿಗೆ ಉಚಿತವಾದ ಸೇವೆಯನ್ನು ಅಂಬುಗಳಿಂದ ರಚಿಸಿತು. ಬೇಗ ಬಾಣಗಳನ್ನು ಹುಡುಪಾರ್ಥ. ದೇವರದ ದೇಹವು ಭೂಮಿಗೆ ಉಳಿದಿರಲಿ. ಕ್ಷಮಿಸು ತಾತ, ಈ ಬಾಲಕನ ಅಭಿನಯ ಮಹಾರಾಜ. ಅರ್ಜುನ, ನಾನು ಬಯಸಿದ್ದು ಇಂಥ ಮರಣವನ್ನೇ. ನೀ ನನಗೆ ಕೊಟ್ಟೆ. ಶಾಂತವಾಗಿದ್ದ ಈ ನನ್ನ ದೇಹವು ಶಾಂತವಾಯಿತು. ಗೋವಿಂದ ನಾರಾಯಣ.